ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಉಳ್ಳಾಲ ತಾಲೂಕಿನ 2 ಕಡೆ ಮನೆ ಮೇಲೆ ಗುಡ್ಡ ಕುಸಿತ ಆಗಿರೋದು. ಮಂಟಪದವು ಕೋಡಿ ಎಂಬಲ್ಲಿ ಒಂದು ಮಗು ಸಾವನ್ನಪ್ಪಿದೆ. ಕಾಂಪೌಂಡ್ ಗೋಡೆ ಮನೆ ಬಿದ್ದು ಬಾಲಕಿ ದುರ್ಮರಣ ಹೊಂದಿರುವಂಥದ್ದು. ನೌಶಾದ್ ಎಂಬುವರ ಪುತ್ರಿ 10 ವರ್ಷದ ನಯೀಮಾ ಮೃತ ದುರ್ದೈವಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿರೋದು. ಮೊಂಟೆಪದವು ಬಳಿಯೂ ಗುಡ್ಡ ಕುಸಿದು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಮಣ್ಣಿನಡಿ 4 ಸಿಲುಕಿರುವಂಥ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಈ ಒಂದು ಅವಘಡದಲ್ಲಿ ಒಂದು ಮಗು ಸಾವನ್ನಪ್ಪಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ಬೋದು. ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅಂತ. ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ಮಣ್ಣಿನಡಿ 4 ಸಿಲುಕಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅವರನ್ನು ರಕ್ಷಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸರ್ ಹೇಳಿ ಸರ್. ಏನು ಸರ್? ಹಾಂ ಅದು
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇರೋದು. ಸದ್ಯ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? 4 ಸಿಲುಕಿರುವಂಥ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಆ ಬಗ್ಗೆ ಏನಿದೆ ಡೀಟೇಲ್? ನಿಜಕ್ಕೂ ಕೂಡ ನೀತಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಸಮೀಪದ ದೇರಳಕಟ್ಟೆಯ ಮೋಂಟೆಪದವು ಅನ್ನುವಂಥಲ್ಲಿ ಮಳೆಯಿಂದಾಗಿ ಒಂದು ದೊಡ್ಡ ಅವಾಂತರವೇ ಸಂಭವಿಸಿದೆ. ಒಂದು ದೊಡ್ಡ ಬೆಟ್ಟ ಗುಡ್ಡ ಏನಿದೆ, ಇದು ಒಂದು ಮನೆ ಮೇಲೆ ಕುಸಿದು ಬಿದ್ದು ಆ ಮನೆಯಲ್ಲಿ ಸುಮಾರು 5 ಇದ್ರು. ಆ ಮನೆಯೊಳಗೆ ಅವರು ಸಿಲುಕಿ ಹಾಕಿಕೊಂಡಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮೋಂಟೆಪದವು ಅನ್ನುವಂತಹ ಒಂದು ಜಾಗದಲ್ಲಿ ನಾವಿದ್ದೇವೆ. ಇಲ್ಲೊಂದು ಬೃಹದಾಕಾರದ ಗುಡ್ಡ ಆಯಿತು. ಆ ಗುಡ್ಡ ಕುಸಿದಿಂದಾಗಿ ಇಲ್ಲಿ ಮನೆಯ ಮೇಲೆ ಗುಡ್ಡ ಜರಿದು ಬಿದ್ದಂಥ ಪರಿಣಾಮದಿಂದಾಗಿ ಮನೆಯವರು ಅದರಲ್ಲಿ ಸಿಲುಕಿ ಬಿದ್ದಿದ್ದಾರೆ. ಅದರಲ್ಲಿ ಈಗ ಸಾಕಷ್ಟು ಜನ ಅದರಲ್ಲಿ ಅಂದರೆ ಮನೆಯವರ ಪೈಕಿ ಸುಮಾರು 2 ಡೆತ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಉಳಿದಂಥವರು ಕೂಡ ಒಂದಿಷ್ಟು ಜನ ಅದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಸೊ ಅವರನ್ನು ಜೀವಂತವಾಗಿ ರಕ್ಷಣೆ ಮಾಡೋದಕ್ಕೂ ಕೂಡ ಬಹಳಷ್ಟು ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂಥದ್ದು. ನಿನ್ನೆ ರಾತ್ರಿಯಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾದಂಥ ಒಂದು ಅವಾಂತರ ಇದು. ಈಗಾಗಲೇ ಇದರಲ್ಲಿ ಮೃತಪಟ್ಟವರು ಕೂಡ ಇದ್ದಾರೆ. ಒಂದಿಷ್ಟು ಜನ ಪಾರಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸ ಕೂಡ ನಡೆದಿದೆ. ಅಲ್ಲಿ ಬೃಹದಾಕಾರದ ಏನು ಒಂದು ಗುಡ್ಡ ಕುಸಿತವಾಯಿತು, ಆ ಗುಡ್ಡ ಕುಸಿದ ಪರಿಣಾಮದಿಂದಾಗಿ ನೇರವಾಗಿ ಮನೆ ಮೇಲೆ ಬಿದ್ದಂಥ ಪರಿಣಾಮದಿಂದ ಈ ಥರ ಆಗಿರುವಂಥದ್ದು. ಇಲ್ಲಿ NDRF SDRF ನಿರಂತರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮನೆಯೊಳಗೆ ಸುಮಾರು 3 ಜನ ಸಿಲುಕಿ ಹಾಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಪುಟ್ಟ ಮಕ್ಕಳು ಕೂಡ ಅದರಲ್ಲಿ ಇದ್ದಾರೆ. ಹಾಗಾಗಿ ಅವರನ್ನು ರಕ್ಷಣೆ ಮಾಡುವಂಥ ಒಂದು ಕೆಲಸಗಳು ಕೂಡ ಸದ್ಯ ನಡೀತಾ ಇದೆ. ದೊಡ್ಡ ಒಂದು ಕಾರ್ಯಾಚರಣೆ ಇದು. ಯಾಕಂದರೆ ಬಹಳ ಒಂದು ಇಕ್ಕಟ್ಟಾದಂಥ ಪ್ರದೇಶ ಇದು. ಮಣ್ಣು ಕುಸಿದ ಪರಿಣಾಮದಿಂದಾಗಿ ಇದು ಆಗಿರುವಂಥದ್ದು. ಈಗಲೂ ಕೂಡ ಒಂದು ಗುಡ್ಡ ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯದಲ್ಲಿ. ಆ ಗುಡ್ಡ ಈಗಲೂ ಕೂಡ ಒಂದು ಕುಸಿಯುವ ಭೀತಿಯಲ್ಲೇ ಇರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ರಕ್ಷಣಾ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಅನೇಕ ಜನ ಏನು ಅಲ್ಲಿ ಸಿಲುಕಿಕೊಂಡಿದ್ದಾರೋ ಅವರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಕೇವಲ ಮೋಂಟೆಪದವು ಈ ಭಾಗದಲ್ಲಲ್ಲ, ಇನ್ನೊಂದು ಕಡೆಗಳಲ್ಲೂ ಕೂಡ ಇಂಥದ್ದೇ ಮೋಂಟೆಪದವಿನಲ್ಲಿ ಇನ್ನೊಂದು ಭಾಗದಲ್ಲೂ ಕೂಡ ಇಂಥದ್ದೇ ಆ ಥರ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಕಾಂಪೌಂಡ್ ಕುಸಿತವಾಗಿ ಕೂಡ ಓರ್ವ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಒಂದು ಮಾಹಿತಿ ಇದೆ. ನಿಜಕ್ಕೂ ಕೂಡ ಇದು ಒಂದು ರೀತಿ ದಾರುಣವಾದಂತಹ ಒಂದು ಘಟನೆ. ಯಾಕಂದರೆ ಇದೊಂದು ಒಂದು ಟೆರೆಸ್ ಮನೆ ಇದು. ಏನು ಟೆರೆಸ್ ಮನೆ ಆದಂಥ ಕಾರಣದಿಂದಾಗಿ ಅದನ್ನು ಡ್ರಿಲ್ ಮಾಡಲಾಗ್ತಾ ಇದೆ. ಡ್ರಿಲ್ ಮಾಡಿ ಅವರನ್ನು ಹೊರ ತೆಗೆಯುವಂಥ ಪ್ರಯತ್ನ. ಯಾಕಂದರೆ ಅಲ್ಲಿ ಇರುವಂಥವರು ಯಾರಿದ್ದಾರೋ ಅವರು ಬದುಕಿ ಬರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಆಶಯ. ಆದರೆ ಇಲ್ಲಿ ಆಗಿರುವಂಥ ಒಂದು ಘಟನೆಯನ್ನು ನೋಡುವ ಸಂದರ್ಭ ಆ ಒಂದು ಸಾಧ್ಯತೆ ಬಹಳ ಕಮ್ಮಿ ಇದೆ. ಈಗಾಗಲೇ ಇಬ್ಬರನ್ನ ರಕ್ಷಣೆ ಮಾಡುವಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಮತ್ತು ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥ ಕಾರಣದಿಂದಾಗಿಯೂ ಕೂಡ ಕಾರ್ಯಾಚರಣೆಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ ಈ ಬಗ್ಗೆ ಮಾತ್ರ? ಸರ್, ಎಷ್ಟು ಜನ ಇದ್ದಾರೆ ಮನೆಯೊಳಗೆ? ಈ ಮನೆ ಒಳಗಡೆ 5 ಜನ ಇದ್ರು. ಯಜಮಾನರು ಕಾಂತಪ್ಪ ಪೂಜಾರಿ ಅಂತೇಳಿ, ಕಾಂತಪ್ಪ ಪೂಜಾರಿ ಅವರ ಮಗ ಸೀತಾರಾಮ ಅಂತೇನವರು ತಕ್ಷಣ ಹೊರಗಡೆ ಬಂದದ್ರಿಂದ ಅವರು ಪ್ರಾಣಾಪಾಯ ಪಾರಾಗಿದ್ದಾರೆ. ಮತ್ತು ಒಳಗಡೆ ಇದ್ದಂಥ ಸೀತಾರಾಮ ಹೆಂಡತಿ ಅಶ್ವಿನಿ ಮತ್ತು ಅವರ 2 ಮಕ್ಕಳು ಆರುಷ್ ಮತ್ತು ಆರ್ಯನ್ ಹೊರಗಡೆ ಇದ್ದಾರೆ. ಅದರಲ್ಲಿ ಒಂದು ಮಗು ಡೆತ್ ಆಗಿದೆ ಅಂತ ಈಗ ರಿಪೋರ್ಟ್ ಬರ್ತಾ ಇದೆ. ಮತ್ತು ಕಾಂತಪ್ಪ ಪೂಜಾರಿ ಅವರ ಹೆಂಡತಿ ಪ್ರೇಮ ಅವರು ಕೂಡ ಡೆತ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಸರ್ ಇದರ? ಸುಮಾರು ಒಂದು 2:30-3 ಗಂಟೆ ರಾತ್ರಿ. ಟೋಟಲ್ ಎಷ್ಟು ಡೆತ್ ಆಗಿದೆ ಈಗ 1 2 ಇಬ್ರು ಡೆತ್ ಆಗಿದ್ದಾರೆ. 5 ಜನರ ಪೈಕಿ ಇಬ್ರು ಡೆತ್ ಆಗಿದ್ದಾರೆ. ಎಸ್ ಒಟ್ಟು 6 ಜನ ಈ ಮನೆಯಲ್ಲಿ ಇದ್ರು. ಅದರಲ್ಲಿ ಗುಡ್ಡ ಕುಸಿಯುತ್ತೆ ಅಂತ ಹೇಳಿದಂಥ ಸಂದರ್ಭ ಒಬ್ಬರು ಮನೆಯಿಂದ ಪಾರಾಗಿದ್ದಾರೆ. ಮತ್ತು ಉಳಿದಂಥ 5 ಜನರ ಪೈಕಿ ಏನು ಇಬ್ರು ಡೆತ್ ಆಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯ ಬರ್ತಾ ಇದೆ. ಇನ್ನು ಉಳಿದವರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನೀತಿ ಆದಿತ್ಯ, ತಮ್ಮ ಡೀಟೇಲ್ಸ್ಗಾಗಿ